ಪ್ರತ್ಯೇಕವಾಗಿ ಕಳೆದ 3, 4, 5ನೇ ತಾರೀಕು ಹುಬ್ಬಳ್ಳಿ ಪಟ್ಟಣದಲ್ಲಿ ನಡೆದಂಥ ಉಜ್ಜೀವನ ಕೂಟದಲ್ಲಿ ದೇವರು ಮಹಿಮೆಯಾಗಿ ನಮ್ಮನ್ನು ನಡೆಸಿದನು. ಅನೇಕರು ಆಶೀರ್ವಾದವನ್ನು ಹೊಂದಿದರು, ಬಿಡುಗಡೆಗಳನ್ನು ಹೊಂದಿದರು. ವಾಕ್ಯಗಳ ಪ್ರಕಟಣೆಗಳ ಮೂಲಕವಾಗಿ ಅನೇಕ ವಿಧವಾದಂಥ ಅದ್ಭುತ ಅತಿಶಯಗಳು ಅವರ ಜೀವಿತದಲ್ಲಿ ನಡೆಸಿಕೊಟ್ಟಂಥ ಮಹಾದೇವಾದಿ ದೇವನಿಗೆ ನಾನು ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಪ್ರತ್ಯೇಕವಾಗಿ ಇದೇ ತಿಂಗಳಲ್ಲಿ ನಡೆಯುವಂಥ ಝೂಮ್ ಮೀಟ್ 7 ಡೇಸ್ ಪ್ರೇಯರ್ ಟ್ರೈನಿಂಗ್ ಆಗಿ ಕರ್ತನ ಸನ್ನಿಧಾನದಲ್ಲಿ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ದೇವಾದಿ ದೇವನು ಇದು 3ನೇ ಟ್ರೈನಿಂಗ್ ಶಿಪ್ ಆಗಿದೆ. 3ನೇ ತಿಂಗಳಲ್ಲಿ 3 ತಿಂಗಳ ಹಿಂದೆ ಇದು ಪ್ರಾರಂಭವಾಯಿತು. 100 ಸಂಖ್ಯೆಯಲ್ಲಿ ನೀವು ಟ್ರೈನಿಂಗ್ ಶಿಪ್ನಲ್ಲಿ ಭಾಗವಹಿಸಿ ಪ್ರಾರ್ಥನೆಯಲ್ಲಿ ಬಲವಾಗಿ ಮುಂದುವರಿಯುವಂತೆ ದೇವರು ನಿಮ್ಮನ್ನು ನಡೆಸ್ತಾ ಇದ್ದಾನೆ. ನಿಮ್ಮ ಸ್ನೇಹಿತರಿಗೂ, ನಿಮ್ಮ ಬಂಧುಗಳಿಗೂ, ನಿಮ್ಮ ಸಭೆಯವರಿಗೂ ಈ ಟ್ರೈನಿಂಗ್ ಶಿಪ್ ಬಗ್ಗೆ ನೀವು ಬೇಗನೆ ಪ್ರಕಟ ಮಾಡಿರಿ. ಈಗಾಗಲೇ ಅನೇಕ ಮಂದಿ ರಿಜಿಸ್ಟ್ರೇಷನ್ಸ್ ಮಾಡ್ತಾ ಇದ್ದೀರಿ. ಪ್ರತಿದಿನವೂ ರಿಜಿಸ್ಟ್ರೇಷನ್ಸ್ ನಡೀತಾ ಇದೆ. ಅತಿ ಶೀಘ್ರದಲ್ಲಿ ಡೇಟನ್ನು ನಿಮಗೆ ತಿಳಿಸಲಿಕ್ಕಿದ್ದಾರೆ. ಮೋನಿಕಾ ಸಿಸ್ಟರ್ ಈ 7 ಡೇಸ್ ನಡೆಯುವಂಥ ಪ್ರಾರ್ಥನೆ ಟ್ರೈನಿಂಗ್ ಶಿಪ್ನಲ್ಲಿ ನಿಮ್ಮನ್ನು ಮತ್ತೆ ದೇವರ ಆತ್ಮನಿಂದ ಬಲಪಡಿಸಲಿಕ್ಕಿದ್ದಾರೆ. ದೇವನಾಮಕ್ಕೆ ಮಹಿಮುಂಟಾಗಲಿ. ಕರ್ತನ ಸನ್ನಿಧಾನದಲ್ಲಿ ವಿಶೇಷವಾಗಿ ತುಮಕೂರು ಪಟ್ಟಣದಲ್ಲಿ ಸರಿಯಾಗಿ 9:30 12:30 ತನಕ ದೇವರ ಆರಾಧನೆ ನಡೀತದೆ. ಮೋನಿಕಾ ಸಿಸ್ಟರ್ ಈ ಆರಾಧನೆಯನ್ನು, ದೇವರ ವಾಕ್ಯ ಸಂದೇಶವನ್ನು ಅವರು ನಡೆಸಿಕೊಳ್ಳಿಕ್ಕಿದ್ದಾರೆ. ನಾಳೆ ಅಂದರೆ ವೈಯಕ್ತಿಕವಾಗಿ ನಾಳೆ ಪ್ರತ್ಯೇಕವಾದಂಥ ಕರ್ತನ ಸಂಸ್ಕಾರ ಭೋಜನ ತುಮಕೂರು ಸಭೆಯಲ್ಲಿ ಇರುವಂಥದ್ದಾಗಿದೆ. ತುಮಕೂರು ಸುತ್ತಮುತ್ತಲಿರುವಂಥ ದೇವ ಮಕ್ಕಳು ಬೇಗನೆ 9 ಬಂದು ಈ ಆರಾಧನೆಯಲ್ಲಿ ಪಾಲ್ಗೊಂಡು ವಿಶೇಷವಾದಂಥ ಈ ವಿನೂತನವಾದಂಥ 11ನೇ ತಿಂಗಳಿನ ಕರ್ತನ ಸಂಸ್ಕಾರ ಭೋಜನದಲ್ಲಿ ಪಾಲ್ಗೊಂಡು ದೇವರ ನಾಮವನ್ನು ನೀವು ಘನಪಡಿಸಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತು ಪ್ರತ್ಯೇಕವಾಗಿ ಭಾನುವಾರ 7 ಗಂಟೆಯಿಂದ ಬೆಂಗಳೂರು ಪಟ್ಟಣದಲ್ಲಿರುವಂಥ ನಮ್ಮ ಹೆದರದಿರು ನನ್ನ ಮನವಿ ಸಭೆಯಲ್ಲಿ ಸದಾ ಆರಾಧನೆ ಇರುವಂಥದ್ದಾಗಿದೆ. ದೇವರ ಸಮ್ಮುಖದಲ್ಲಿ ನೀವೆಲ್ಲರೂ ಸದಾ ಕುಟುಂಬವಾಗಿ ಬನ್ನಿರಿ. ಸುತ್ತಮುತ್ತಲಿರುವಂಥ ಅನೇಕ ಕುಟುಂಬಗಳು, KR ಪುರಂ ಇರ್ಬೋದು, ಬಾಬಸಪಾಳ್ಯ, ಬಾಣಸ್ವಾಡಿ, ಕಲ್ಕೆರೆ, ಬೆನಾಕೆ ಸ್ತೋತ್ರವಾಗಲಿ, ವಿಶೇಷವಾಗಿ ಹೆಣ್ಣೂರು ಬಂಡೆ, ಕಮ್ಮನಹಳ್ಳಿ, ಈ ಸುತ್ತಮುತ್ತಲಿರುವಂಥ ಜನರು ದೇವರ ಸನ್ನಿಧಾನದಲ್ಲಿ ಓಡೋಡಿ ಬಂದು ದೇವರ ಆರಾಧನೆಯಲ್ಲಿ ಪಾಲ್ಗೊಂಡು ಅದ್ಭುತವಾದಂಥ ಆಶೀರ್ವಾದಗಳನ್ನು ಹೊಂದಿಕೊಡ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತು ಒಂದು ದಿವ್ಯವಾದಂಥ ಸಂದೇಶವನ್ನು ನಾವು ಕೇಳಲಿಕ್ಕೆ ಹೋಗ್ಲಿಕ್ಕಿದ್ದೇವೆ. ನಿಮ್ಮನ್ನು ಅಪಾರ್ಥ ಮಾಡಿಕೊಳ್ಳುವಂಥವರು ಅತಿ ಶೀಘ್ರದಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನಿಮ್ಮನ್ನು ಅಪಾರ್ಥ ಮಾಡಿಕೊಳ್ಳುವಂಥವರು ಅತಿ ಬೇಗನೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆಶ್ಚರ್ಯವಾಗಿದೆಯಲ್ಲ ಶೀರ್ಷಿಕೆ? ಹೌದು ಪ್ರೀತಿಯುಳ್ಳ ದೇವಜನರೇ, ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವಿತದಲ್ಲಿ ತಡೆಗಳು ಬರುವಾಗ, ಇಕ್ಕಟ್ಟುಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ಜನರು ನಮ್ಮ ಎದುರಾಗಿ ನಿಂತ್ಕೊಳ್ಳುವಾಗ, ಅನೇಕರು ನಮ್ಮನ್ನು ಹೀಯಾಳಿಸುವಾಗ, ಕೀಳಾಗಿ ನೋಡುವಾಗ ನಾವು ಅಂದ್ಕೊಂಡ್ಬಿಟ್ಟಿರ್ತೇವೆ, ಏನಪ್ಪ ಇಂಥ ಪರಿಸ್ಥಿತಿ ನನಗೆ ಬರಬೇಕಾ, ನನ್ನ ಕುಟುಂಬಕ್ಕೆ ಬರಬೇಕಾ, ನಾವೇನು ತಪ್ಪು ಮಾಡಿದ್ದೇವೆ, ನಮ್ಮ ಮೇಲೇ ಯಾಕೆ ಇಷ್ಟೊಂದು ಅಪವಾದನೆಗಳು, ನಮ್ಮ ಮೇಲೇ ಯಾಕೆ ಇಷ್ಟೊಂದು ಕ್ರೂರವಾಗಿ ಜನರು ವರ್ತನೆ ಮಾಡಿದ್ದಾರೆ ಎಂಬುದಾಗಿ ಒಂದು ವೇಳೆ ನೀನು ಕಳವಳ ಪಡ್ತಾ ಇರಬಹುದು. ಇನ್ನೂ ಒಂದು ಹೆಚ್ಚು ಮುಂದೆ ಹೋಗಿ ಏನಂತಾರೆ ಅಂದರೆ, ಅಯ್ಯೋ ಯಾಕೆ ಬೇಕು, ನನ್ನ ಪಾಡಿಗೆ ನಾನು ಸುಮ್ಮನಿದ್ದು ಬಿಡ್ತೇನೆ, ನನ್ನ ಜೀವಿತದಲ್ಲಿ ನಾನು ಎಷ್ಟೇ ಪ್ರಾರ್ಥನೆ ಮಾಡಿದರೂ ಏನೇ ಮಾಡಿದರೂ ಸಹ ನನ್ನ ಜೀವಿತದಲ್ಲಿ ನಾನು ನಿರೀಕ್ಷಿಸುವಂಥ ಕಾರ್ಯಗಳು ಜರುಗುತ್ತಾನೆ ಇಲ್ಲ, ನನಗೆ ಈ ದೇವರು ಸಹಾಯ ಮಾಡ್ತಾನೋ ಇಲ್ಲವೋ ಎಂಬುದಾಗಿ ಕೆಲವೊಬ್ಬರು ಕಳವಳದಿಂದ ನನಗೆ ದೇವರೇ ಬೇಡ, ನನಗೆ ಸಾಕಾಗಿದೆ ಎಂಬುದಾಗಿ ಒಂದು ವೇಳೆ ನೀವು ಚಿಂತೆ ಮಾಡ್ತಾ ಇದ್ದೀರಿ ಏನೋ. ಆದರೆ ಪ್ರೀತಿಯುಳ್ಳ ದೇವಜನರೇ, ದೇವರ ಸನ್ನಿಧಾನದಲ್ಲಿ ಒಂದು ಸತ್ಯವನ್ನು ಹೇಳ್ತೇನೆ. ನಿನ್ನ ಬದುಕಿನಲ್ಲಿ ಬರುವಂಥ ವಿರೋಧಗಳಾಗಿರ್ಬೋದು, ನೀನೀಗ ಪಡುತ್ತಿರುವಂಥ ಕಷ್ಟವಾಗಿರ್ಬೋದು, ನಿನ್ನ ವಿಷಯದಲ್ಲಿ ಅನೇಕ ತಡೆಗಳು ಇವತ್ತು ನಿನ್ನನ್ನು ಆವರಿಸಿಕೊಂಡಿರುವುದು. ಆದರೆ ಯೇಸುವಿನ ನಾಮದಲ್ಲಿ ಒಂದನ್ನು ಹೇಳ್ತೇನೆ, ನಿನ್ನ ಬದುಕಿನಲ್ಲಿ ಆಗುತ್ತಿರುವಂಥ ಎಲ್ಲ ಘಟನೆಗಳು ಒಳ್ಳೆಯದಕ್ಕಾಗಿಯೇ ವಿನಃ, ಆಶೀರ್ವಾದಕ್ಕೆ ವಿನಃ
ನಿನ್ನ ಅಭಿವೃದ್ಧಿಗೆ ವಿನಃ ಬೇರೆ ಯಾವ ಸಂಗತಿಗಳಿಗೂ ಅಲ್ಲ. ಕಾರಣ ಏನು ಗೊತ್ತಾ? ನಾವು ಅನೇಕ ಸಂದರ್ಭಗಳಲ್ಲಿ ನಮ್ಮನ್ನು ಎಲ್ಲರೂ ಗೌರವಿಸಬೇಕೆಂಬುದಾಗಿ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತೇವೆ. ಆದರೆ ಜನರು ನಮ್ಮನ್ನು ಗೌರವಿಸಲ್ಲ, ಅಪಹಾಸ್ಯ ಮಾಡ್ತಾರೆ. ಪರವಾಗಿಲ್ಲ, ಜನರ ಗೌರವಕ್ಕೋ ಅಥವಾ ಜನರ ಪ್ರೀತಿಗೋ ನೀನು ಪಾತ್ರರಾಗೋದಕ್ಕಿಂತ ಮಿಗಿಲಾಗಿ ನಿನ್ನನ್ನ ಪ್ರೀತಿಸುವಂತ ಒಬ್ಬ ದೇವರಿದ್ದಾನಲ್ಲ, ಯೇಸು ಸ್ವಾಮಿ, ಆತನ ಪ್ರೀತಿಗೆ ಪಾತ್ರರಾಗಬೇಕೆ ವಿನಃ ಜನರ ಪ್ರೀತಿಗೆ ಪಾತ್ರರಾದರೆ ಅವನಿಂದ ಏನು ನಮಗೆ ಲಾಭನೂ ಇಲ್ಲ, ಏನು ನಷ್ಟನೂ ಇಲ್ಲ, ಏನು ಬರೋದೇ ಇಲ್ಲ. ಇವತ್ತು ಜೊತೆಯಲ್ಲಿ ಇರ್ತೇನೆ ಎಂಬುದಾಗಿ ಹೇಳುವಂಥವರು ನಾಳೆ ನಮಗೆ ವಿರೋಧಿಗಳಾಗ್ತಾರೆ. ಇವತ್ತು ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳುವಂಥವರು ಮೊಬೈಲನ್ನು ಕಟ್ ಮಾಡ್ತಾರೆ. ವೈಯಕ್ತಿಕವಾಗಿ ನಮ್ಮನ್ನು ಪ್ರೀತಿಸ್ತೇನೆ ಎಂಬುದಾಗಿ ಹೇಳುವಂಥವರು ನಮ್ಮ ಪ್ರಾಣ ತೆಗೆಯೋದಕ್ಕೂ ಸದಾ ಹಿಂಜರಿಯಲ್ಲ. ಅಂಥ ಒಂದು ಪರಿಸ್ಥಿತಿನಲ್ಲಿ ಬಂದುಬಿಡ್ತಾರೆ. ನಮ್ಮ ಅಚ್ಯುತದಲ್ಲಿ ಯಾರಿದ್ರೂ ಯಾರು ಇಲ್ಲದಿದ್ರೂ ಸಹ ಪ್ರಾಮುಖ್ಯವಾಗಿ ದೇವಚಂದ್ರೇ ಆತ್ಮಿಕತೆ ಎನ್ನುವಂಥ ಈ ರಣರಂಗದಲ್ಲಿ, ಈ ಹೋರಾಟದಲ್ಲಿ ನನಗೆ ದೇವರೇ ಸಾಕು ಎಂಬುದಾಗಿ ಒಂದು ವೇಳೆ ದೇವರ ಮೇಲೇನೆ ಎಂಥ ಸಂದರ್ಭ ಬಂದ್ರೂ ನೀನು ಆತ್ಕೊಳ್ಳುವುದಾದರೆ ನಿನಗೆ ಹುಚ್ಚು ಹಿಡಿಯುವ ರೀತಿಯಲ್ಲಿ ದೇವರ ಆಶೀರ್ವಾದ ಮಾಡ್ತಾರೆ. ಹುಚ್ಚು ಅಂದರೆ ತಲೆ ಕಳಿಸ್ಕೊಂಡು ಬಿಡ್ತೀಯ. ನೀನು ನಿರೀಕ್ಷಿಸಿದ್ದೇ ಒಂದು, ದೇವರು ಮಾಡೋದೇ ಒಂದು. ನೀನು ಹುಯ್ಯೆ ಮಾಡೋದೇ ಒಂದು, ದೇವರು ಕೊಡೋದೇ ಒಂದು. ಯಾವಾಗ ಹುಚ್ಚು ಹಿಡಿತದೆ ಗೊತ್ತಾ? ಅಯ್ಯೋ, ಇದನ್ನು ನಾನು ಕೇಳಲಿಲ್ಲಪ್ಪ, ಇದು ನನ್ನ ಜೀವಿತದಲ್ಲಿ ಹೀಗೆ ನಡೀತದೆ ಎಂಬುದಾಗಿ ಗೊತ್ತಿಲ್ಲ, ಇಷ್ಟು ಆಶೀರ್ವಾದ ನಾನು ಹೊಂದಿಕೊಳ್ತೇನೆ ಎಂಬುದಾಗಿ ನನಗೆ ಅರ್ಥನೇ ಆಗಲಿಲ್ಲ. ನಾನು ಬೇಡಿದ್ದು ಒಂದು, ನೀನು ಮಾಡಿದ್ದು ಒಂದು. ದೇವಾ, ನೀನು ಸೂತ್ರಧಾರಿ, ನೀನು ಲೋಕದಲ್ಲಿ ಇರುವಂತ ಎಲ್ಲರಿಗೂ ಸದಾ ನಿನ್ನ ಸೂತ್ರದಲ್ಲಿಯೇ ಮರೆಮಾಚುವಂತ ದೇವರಾಗಿದ್ದಿ ಅಪ್ಪ. ನಾನು ಒಂದು ವೇಳೆ ನಿನ್ನನ್ನು ನೋಯಿಸಿರುವುದಾದರೆ, ಒಂದು ವೇಳೆ ನಿನ್ನನ್ನು ಬಾಧಿಸಿರುವುದಾದರೆ, ಇದು ನನಗೆ ಕೊಡು ಎಂಬುದಾಗಿ ಕೇಳಿ ಹಠ ಹಿಡಿದಿರುವುದಾದರೆ ನನಗೆ ಕ್ಷಮಿಸಪ್ಪ ದೇವರೇ ಕರ್ತನೆ. ನಾನು ಬೇಡುವುದಕ್ಕಿಂತಲೂ, ನಾನು ಕೇಳುವುದಕ್ಕಿಂತಲೂ, ನಾನು ಯೋಚನೆ ಮಾಡೋದಕ್ಕಿಂತಲೂ ನೀನು ಮಾಡುವಂಥ ಕಾರ್ಯಗಳು ಎಷ್ಟೋ ಉನ್ನತವಾದದ್ದು ಎಂಬುದಾಗಿ ಆಗ ಹುಚ್ಚುಳಿತದೆ. ಅವಾಗ ನಾವು ಪ್ರೀತಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತೇವೆ, ಯೇಸುವಿನ ಹುಚ್ಚರಾಗಿ ಮಾರ್ಪಡ್ತೇವೆ. ಅವಾಗ ನಮ್ಮ ಚಿತ್ತದಲ್ಲಿ ಸಾಕ್ಷಿಗಳನ್ನು ಹೇಳುತ್ತೇವೆ, ಓ ನನ್ನ ದೇವರು ಎಷ್ಟು ಒಳ್ಳೆಯವನೆಂಬುದಾಗಿ. ಆದರೆ ನಾನು ಇವತ್ತು ಹೇಳ್ತೇನೆ ಪ್ರೀತಿಯುಳ್ಳ ದೇವಚಂದ್ರೇ, ಈ ಕಷ್ಟದ ದಿನದಲ್ಲಿ, ಈ ಸಮಸ್ಯೆಗಳ ದಿನದಲ್ಲಿ, ಈ ವಿರೋಧಗಳ ದಿನದಲ್ಲಿ, ಜನರು ನಮ್ಮನ್ನು ಅಪಹಾಸ್ಯ ಮಾಡುತ್ತಿರುವಂಥ ಈ ದಿನದಲ್ಲಿ ಸ್ವಲ್ಪ ತಾಳ್ಮೆಯಿಂದ ನಂಬಿಕೆಯನ್ನು ಹೆಚ್ಚು ಮಾಡಿಕೊಂಡು, ನನಗೆ ನನ್ನ ದೇವರಿದ್ದಾನೆ, ನನ್ನ ದೇವರು ನನ್ನ ಕೈ ಬಿಡೋದಿಲ್ಲ, ನನ್ನನ್ನು ಬಲಪಡಿಸ್ತಾನೆ, ನನ್ನ ಜೀವಿತವನ್ನು ಮಾರ್ಪಡಿಸುತ್ತಾನೆ, ನನ್ನ ಜೀವಿತವನ್ನು ಅಭಿವೃದ್ಧಿ ಪಡಿಸ್ತಾನೆ. ಯಾರಿದ್ರೇನು, ಯಾರು ಇಲ್ಲದಿದ್ರೇನು, ಯಾವ ಸಂಗತಿಗಳು ನನ್ನ ವಿರುದ್ಧವಾಗಿ ನಿಂತುಕೊಂಡಿದ್ರೇನು, ಇದು ಶಾಶ್ವತವಲ್ಲ. ಇನ್ನು ಕೆಲವು ದಿನಗಳಲ್ಲಿ ನನ್ನ ಬದುಕನ್ನು ದೇವರು ಮಾರ್ಪಡಿಸ್ತಾನೆ ಎಂಬುದಾಗಿ ಯಾರು ಸ್ಥಿರವಾಗಿ ನಿಂತುಕೊಳ್ತಾರೋ ಅವರ ಜೀವಿತದಲ್ಲಿ ದೇವರು ಮಾಡುವಂಥ ಕಾರ್ಯಗಳು ವರ್ಣಿಸಲು ಸಾಧ್ಯ, ಎಣಿಸಲು ಸಾಧ್ಯವಾದಂಥ ಕಾರ್ಯಗಳನ್ನು ದೇವರು ನಡೆಸುತ್ತಾನೆ. ಯೇಸುವಿನ ನಾಮದಲ್ಲಿ ನನ್ನ ಬದುಕಿ ನಡೆಸದ ನಿಮ್ಮ ಹಾಗೆ ಅನೇಕ ಹೋರಾಟಗಳನ್ನು ನಾನು ಅನುಭವಿಸಿದ್ದೇನೆ, ವಿರೋಧಗಳನ್ನು ಅನುಭವಿಸಿದ್ದೇನೆ, ಎಷ್ಟೋ ತಡೆಗಳನ್ನು ನನ್ನ ಜೀವಿತದಲ್ಲಿ ಬಂದಿದೆ. ಅನೇಕ ಸಂದರ್ಭಗಳಲ್ಲಿ ನನ್ನವರೇ, ಸ್ವಂತವರೇ, ನನ್ನ ಸಭೆಯವರೇ, ವೈಯಕ್ತಿಕವಾಗಿ ಸೇವಕರುಗಳೇ, ಅನೇಕ ಜನರು ಆತ್ಮಿಕತೆಯಲ್ಲಿ ಇರುವಂತಹ ವ್ಯಕ್ತಿಗಳೇ ನನ್ನ ವಿಷಯದಲ್ಲಿ ಅನೇಕ ವಿಧವಾದಂತಹ ಕಷ್ಟ ನಷ್ಟಗಳಿಗೆ ನನ್ನನ್ನು ಗುರಿ ಮಾಡಿರುವುದಾದರೂ ಸದಾ ಯೇಸುವಿನ ನಾಮದಲ್ಲಿ ಕರಗಳನ್ನು ಮೇಲಕ್ಕೆತ್ತಿ ಹೇಳ್ತಾ ಇದ್ದೇನೆ, ಒಂದು ದಿನವಾದರೂ ಸದಾ ಏಸಪ್ಪ ನೀನು ನನಗೆ ಬೇಡ ಎಂಬುದಾಗಿ ನಾನು ಯಾವತ್ತೂ ಹೇಳಲಿಲ್ಲ. ನಿನ್ನನ್ನು ನಾನು ಬಿಟ್ಟು ಹೋಗುತ್ತೇನೆ ಎಂಬುದಾಗಿ ಯಾವತ್ತೂ ಸದಾ ನಾನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಲಿಲ್ಲ. ಏನೇ ಆದರೂ ಸರಿ ದೇವರೇ ಕರ್ತನೆ, ಈ ಶೋಧನೆ ತಡ್ಕೊಳಕ್ಕಾಗಲ್ಲಪ್ಪ, ಈ ಶೋಧನೆಯಿಂದ ಪಾರು ಮಾಡಪ್ಪ, ಈ ಕಷ್ಟದಿಂದ ನನ್ನನ್ನು ದೂರ ಮಾಡಪ್ಪ. ಜನರು ನಾನು ಎಷ್ಟೇ ಒಳ್ಳೆಯದನ್ನ ಮಾಡಿದರೆ ನನ್ನ ವಿಷಯದಲ್ಲಿ ಅವರು ಅಪಾರ್ಥ ತಿಳ್ಕೊಳ್ತಾರೆ. ದೇವರೇ ಕರ್ತನೆ, ನೀನು ಕೃಪೆ ತೋರಿಸು ಎಂಬುದಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದೇನೆ ವಿನಃ ಯೇಸುವಿನ ನಾಮದಲ್ಲಿ ಯಾವತ್ತೂ ಸಹ ದೇವರನ್ನು ಬಿಟ್ಟು ಹೋಗುವಂಥ ಮನಸ್ಸಾಗಲಿ, ದೇವರ ಮೇಲೆ ದೂಷಣೆ ಮಾಡುವಂಥ ಮನಸ್ಸಾಗಲಿ,
ಅಯ್ಯೋ ಇದು ನನ್ನ ಕರ್ಮ, ಇದು ನನ್ನ ಜೀವನ, ಹೀಗಾಯ್ತಲ್ಲ ಎಂಬುದಾಗಿ ನಾನು ಯಾವತ್ತೂ ಸದಾ ಎಂದಿಗೂ ವೈಯಕ್ತಿಕವಾಗಿ ಈ ಮಾತನ್ನ ಆಡಲಿಲ್ಲ. ಹೌದು ಪ್ರೀತಿಯುಳ್ಳ ದೇವಜನರೇ, ಅನೇಕ ಸಂದರ್ಭಗಳಲ್ಲಿ ಈ ಕಷ್ಟದ ಹಾದಿನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಈ ಶೋಧನೆಗಳಿದ್ದಾವಲ್ಲ, ಈ ಹೋರಾಟಗಳಿದ್ದಾವಲ್ಲ, ನಮ್ಮ ಜೀವಿತದಲ್ಲಿ ಹಾಗೆ ಅನಿಸುತ್ತೆ. ನಾವೆಷ್ಟೇ ಒಳ್ಳೆತನದಲ್ಲಿ ಇದ್ರೂ ಸದಾ ಜನರು ನಮ್ಮನ್ನ ಅಪಾರ್ಥ ಮಾಡ್ಕೊಂಡು ಬಿಡ್ತಾರೆ. ಆದರೆ ಅಪಾರ್ಥ ಮಾಡಿದಂಥ ವ್ಯಕ್ತಿಗಳೇ ಒಂದು ದಿನ ನಿನ್ನ ಎದುರಿನಲ್ಲಿ ಬಂದು ಅವರು ಹೇಳ್ತಾರೆ, ಇಲ್ಲ, ನಮ್ಮನ್ನ ಕ್ಷಮಿಸಿಬಿಡಿ, ನಾವು ಮಾಡಿದ್ದು ತಪ್ಪು, ನಾವು ಹೇಳಿದ್ದು ತಪ್ಪು, ನಾವು ನೋಯಿಸ್ಬಿಟ್ಟಿದ್ದೇವೆ, ನಮ್ಮನ್ನ ಕ್ಷಮಿಸು ಎಂಬುದಾಗಿ. ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ದೇವಕ್ಕೆ ಸ್ತೋತ್ರವಾಗಲಿ. ಸ್ವಂತ ಅಣ್ಣ ತಮ್ಮಂದರೆ ಯೋಸೇಫನ ವಿರುದ್ಧವಾಗಿ ಅಪಾರ್ಥ ಮಾಡಿಕೊಳ್ತಾರೆ. ಅಪಾರ್ಥ ಮಾಡಿಕೊಂಡು ತಮ್ಮ ಎಂಬುದಾಗಿ ಯೋಚನೆ ಮಾಡದೆ ಆತನಿಗೆ ಹೊಡಿತಾರೆ, ಹಿಂಸೆ ಕೊಡ್ತಾರೆ, ರಕ್ತ ಬರುವ ರೀತಿಯಲ್ಲಿ ಆತನಿಗೆ ವೇದನೆ ಮಾಡ್ತಾರೆ. ಇವನು ಬದುಕೋದೇ ಬೇಡ ಎಂಬುದಾಗಿ ಐಗುಪ್ತರಿಗೆ ಮಾರ್ಬಿಡ್ತಾರೆ. ಹೌದು, ಅಷ್ಟಕ್ಕೂ ಯೋಸೇಫನು ಅವ್ರ ವಿಷಯದಲ್ಲಿ ಏನು ಕೇಡು ಮಾಡಲಿಲ್ಲ. ತನ್ನ ತಂದೆ ಕೊಟ್ಟು ಕಳಿಸಿದ ಬುತ್ತಿ ಅಂದ್ರೆ ಊಟವನ್ನ ತನ್ನ ಅಣ್ಣಂದರಿಗೆ ಕೊಡೋಕೆ ಬಂದಂತ ಸಂದರ್ಭದಲ್ಲಿ ಆತನನ್ನ ಹಿಡಿದುಕೊಂಡು ಸಾಯುವಷ್ಟರ ಮಟ್ಟಿಗೆ ಹೊಡಿತಾರೆ. ಅವ್ರಿಗೊಂದೇ ಅಪಾರ್ಥ ಏನಂತ ಹೇಳಿದರೆ, ಇವನು ಚಿಕ್ಕವನಾಗಿರುವುದನ್ನು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾನೆ, ದೊಡ್ಡ ದೊಡ್ಡ ದರ್ಶನಗಳ ವಿಷಯದಲ್ಲಿ ಮಾತನಾಡ್ತಾನೆ, ನಾವೆಲ್ಲರೂ ಸದಾ ಇವನಿಗೆ ಅಡ್ಡ ಬೀಳ್ಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ ಎಂಬುದಾಗಿ ಅಪಾರ್ಥ ಮಾಡಿಕೊಳ್ತಾರೆ, ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಒಂದು ದಿನ ಬರ್ತದೆ, ಅಪಾರ್ಥ ಮಾಡಿಕೊಂಡಂತ ತನ್ನ ಅಣ್ಣ ತಮ್ಮಂದಿರು ಸಾಯುವಂತ ದಿನ ಬರುತ್ತೆ. ಇಡೀ ಪ್ರಪಂಚದಲ್ಲಿ ಬರಗಾಲ, ತಿನ್ನೋದಕ್ಕೆ ಊಟ ಇಲ್ಲ, ಕುಡಿಯೋದಕ್ಕೆ ನೀರಿರಲ್ಲ. ಅಂತ ಒಂದು ಸಂದರ್ಭದಲ್ಲಿ ಸಾವು ಬದುಕುವವರನ್ನ ಕಾಡಿಸುತ್ತಿರುವಂತಹ ವೇಳೆಯಲ್ಲಿ ಅವ್ರು ಎಲ್ಲಿಗೆ ಬರ್ತಾರಂದ್ರೆ, ಯಾರಿಗೆ ಅಪಾರ್ಥ ಮಾಡಿಕೊಂಡು ಯಾರಿಗೆ ಮಾರಿಬಿಟ್ರೋ ಆ ವ್ಯಕ್ತಿ ಆಗಿರುವಂತ ಯೋಸೇಫನ ಬಳಿನಲ್ಲಿಯೇ ಐಗುಪ್ತ ಸಂಸ್ಥಾನದಲ್ಲಿ ಬರುವಾಗ ದೇವಕ್ಕೆ ಸ್ತೋತ್ರವಾಗಲಿ, ಯೋಸೇಫನನ್ನ ನೋಡುವಂತ ಸಂದರ್ಭದಲ್ಲಿ ಅವ್ರಿಗೆ ಏನ್ ಅನಿಸಿರಬಹುದು? ಯಾವ ಕೇಡನ್ನೇ ಮಾಡದೇ ಇರುವಂತಹ ಯೋಸೇಫ ಅವನ ವಿಷಯದಲ್ಲಿ ಇಷ್ಟು ಕ್ರೂರವಾಗಿ ನಡೆದುಕೊಂಡ್ರು. ಆದರೆ ದೇವರು ಅವನನ್ನ ಉನ್ನತವಾದ ಸ್ಥಿತಿನಲ್ಲಿ ತೆಗೆದುಕೊಂಡು ಸಿಂಹಾಸನದ ಮೇಲೆ ಕೂತಿರುವಂತಹ ದೃಶ್ಯವನ್ನ ನೋಡುವಾಗ ತನ್ನ ಅಣ್ಣ ತಮ್ಮಂದರಿಗೆ ಏನಾಗಿರ್ಬೋದು? ಯಾವ ವಿಧವಾದಂತ ಯೋಚನೆ ಅವರ ಒಳಗಡೆ ಬಂದಿರಬಹುದು? ಪ್ರೀತಿಯುಳ್ಳ ದೇವಜನರೇ, ಅವರು ನಡುಗುತ್ತಾ ಇದ್ದಾರೆ, ಹೆದರುತ್ತಾ ಇದ್ದಾರೆ. ಈಗ ಏನಾಗ್ಬಿಡುತ್ತದೋ ಎನ್ನುವಂತ ಕಳವಳದಲ್ಲಿದ್ದಾರೆ. ಅಲ್ಲಿ ಯೋಸೇಫನಿದ್ದಾನಂತ ಅವರಿಗೆ ಗೊತ್ತಿಲ್ಲ. ಇಷ್ಟೊಂದು ಸಮೃದ್ಧಿ ಭರಿತವಾದಂತಹ ಜೀವಿತವನ್ನು ನಡೆಸ್ತಾನೆ ಎಂಬುದಾಗಿ ಗೊತ್ತಿಲ್ಲ. ನನ್ನನ್ನು ಗಮನಿಸಿ, ಯೇಸುವಿನ ನಾಮದಲ್ಲಿ ಇವತ್ತು ನೀನು ಸರಿಯಿಲ್ಲ, ನೀನು ಒಳ್ಳೆಯವನಲ್ಲ, ನೀನು ಬಡವ, ನೀನು ದರಿದ್ರ, ನೀನು ಕಷ್ಟದಲ್ಲಿದ್ದೀ, ನೀನು ಸೋಮಾರಿ, ನೀನು ಅಂಥವನು ಇಂಥವನು ಎಂಬುದಾಗಿ ನಿನಗೆ ಅಪಾರ್ಥ ಮಾಡಿಕೊಳ್ತಾ ಇದ್ದಾರಾ? ಇವನ ಕೈನಲ್ಲಿ ಏನಿಲ್ಲ, ಯೇಸು ಯೇಸು ಎಂಬುದಾಗಿ ಬರೀ ಪ್ರಾರ್ಥನೆ ಮಾಡ್ತಾ ಇರ್ತಾನೆ, ಯೇಸು ಯೇಸು ಎಂಬುದಾಗಿ ಇವನಿಗೆ ಹುಚ್ಚು ಹಿಡಿದು ಬಿಟ್ಟಿದೆ, ಇವನು ಉದ್ಧಾರ ಆಗಲ್ಲ ಎಂಬುದಾಗಿ ನಿನ್ನನ್ನು ಕೀಳಾಗಿ ನೋಡ್ತಾ ಇದ್ದಾರ? ಭಯಪಡಬೇಡ. ನಿನಗೆ ಅಪಾರ್ಥ ಮಾಡಿಕೊಳ್ಳುವಂತ ಜನರು ಒಂದು ದಿನ ನಿನ್ನ ಬಳಿನಲ್ಲೇ ಬಂದು ನಿನ್ನ ಕೈಯಾರೆ ಆಶೀರ್ವಾದವನ್ನ ಮಾಡಿಸಿಕೊಳ್ಳುವಂತ ದಿನ ಬರ್ತದೆ. ನಿನ್ನ ಕೈಯಾರೆ ನೀನು ಊಟ ಕೊಡುವಂತ ದಿನ ಬರ್ತದೆ. ನೀನು ಅವರಿಗೆ ಆಶ್ರಯ ಕೊಡುವಂತ ದಿನ ಬರ್ತದೆ. ಅದಕ್ಕೆ ಉದಾಹರಣೆ ಯೋಸೇಫನೇ. ನಡುಗುತ್ತಿರುವಂತ ತನ್ನ ಅಣ್ಣ ತಮ್ಮಂದಿರನ್ನ ನೋಡಿ, ಅಣ್ಣ ಅಣ್ಣ ಯಾಕಣ್ಣ ನಡುಗ್ತಾ ಇದೆಯಾ? ರೂಬೇನಣ್ಣ, ದಾನಣ್ಣ, ನೆಪ್ತಾಲಿ ಅಣ್ಣ, ಯಾಕೆ ಕಳವಳ ಪಡ್ತಾ ಇದ್ರಿ? ನಾನು ನಿನ್ನ ತಮ್ಮ. ಬೆನ್ಯಾಮೀನನ್ನು ಕುರಿತು ಆತನು ಹೇಳ್ತಾ ಇದ್ದಾನೆ, ನಾನು ನಿಮ್ಮಣ್ಣ, ಭಯಪಡಬೇಡ, ಕಳವಳ ಪಡಬೇಡ, ನಾನು ನಿಮ್ಮಣ್ಣ. ನೀವು ನನಗೆ ಕೇಡು ಮಾಡಬೇಕೆಂಬುದಾಗಿ
ನಿಮ್ಮ ಮನಸ್ಸಿನಲ್ಲಿದ್ದುಕೊಂಡು ನನಗೆ ಕೇಡು ಬಯಸಿದಿರಿ, ಆದರೆ ನನ್ನ ದೇವರು ನನಗೆ ಮೇಲನ್ನೇ ಉಂಟು ಮಾಡಿದಾನೆ ಎಂಬುದಾಗಿ ಆದಿಕಾಂಡ 50ನೇ ಅಧ್ಯಾಯವನ್ನು ನೀವು ಓದಿ ನೋಡುವಾಗ ಅದರಲ್ಲಿ ಬರೆಯಲ್ಪಟ್ಟಿದೆ. ನನ್ನ ದೇವರಾದರೂ ನನಗೆ ಮೇಲನ್ನೇ ಉಂಟು ಮಾಡಿದ್ದಾನೆ. ನೀವು ಭಯ ಪಡಬೇಡ್ರಿ. ಎಷ್ಟು ಪ್ರೀತಿಪೂರ್ವಕವಾಗಿ ಆತನು ಮಾತನಾಡ್ತಾ ಇದ್ದಾನೆ ಗೊತ್ತಾ? ನೀವು ಭಯ ಪಡಬೇಡ್ರಿ ಅಣ್ಣ, ನಾನಣ್ಣ, ರುಬೇನಣ್ಣ, ನಪ್ತಾಲಿ ಅಣ್ಣ, ಯೂದ ಅಣ್ಣ, ನೀವು ಟೆನ್ಷನ್ ತೆಗೆದುಕೊಳ್ಬೇಡ್ರಿ. ನಾನು ಐಗುಪ್ತ ದೇಶದ ಪ್ರಧಾನಮಂತ್ರಿ ಆಗಿದ್ದೇನೆ. ನನ್ನ ದೇವರು ಈ ಸಿಂಹಾಸನದ ಮೇಲೆ ನಾನು ಕುಂಡ್ರಿಸಿದ್ದಾನೆ. ಕಣ್ಣೀರಿಡ್ಬೇಡ್ರಿ ಅಣ್ಣ, ನನಗೆ ದುಃಖ ಬರ್ತಣ್ಣ, ಯಾವ ಯೋಚನೆ ಬೇಕಾಗಿಲ್ಲ. ನಾನಿದ್ದೇನೆ. ನಿಮ್ಮ ಮನೆಯವರನ್ನ ನಾನು ಸಾಕ್ತೇನೆ, ನಿನ್ನ ಮಕ್ಕಳನ್ನ ನಾನು ಸಾಕ್ತೇನೆ, ನಿಮ್ಮ ಕುಟುಂಬಗಳನ್ನ ನಾನು ಪರಿಪಾಲನೆ ಮಾಡ್ತೇನೆ. ನೀವು ಯಾವುದಕ್ಕೂ ಕಳವಳ ಪಡಬೇಡ್ರಿ, ಯಾವುದಕ್ಕೂ ಕಣ್ಣೀರಿಡಬೇಡ್ರಿ. ರಾಜರ ರೀತಿಯಲ್ಲಿ ನಾನು ನಿಮ್ಮನ್ನ ಸಾಕುತ್ತೇನೆ. ಹೌದು ಪ್ರೀತಿಯುಳ್ಳ ದೇವಚಂದ್ರ, ಒಂದು ಕಾಲದಲ್ಲಿ ತನ್ನ ತಮ್ಮನ ವಿಷಯದಲ್ಲಿ ಅಪಾರ್ಥ ಮಾಡಿಕೊಳ್ಳುವಂತ ಆ ವ್ಯಕ್ತಿಗಳನ್ನ ದೇವರು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಯೋಸೇಫನ ಚ್ಯುತದಲ್ಲಿ ಅದ್ಭುತಗಳನ್ನು ನಡೆಸಿದನು. ಪ್ರಿಯ ತಂಗಿ, ತಾಯಿ, ಸಹೋದರಿ, ಯೇಸುವಿನ ನಾಮದಲ್ಲಿ ಇವತ್ತು ನಿನ್ನನ್ನು ಯಾರು ಪ್ರೀತಿಸ್ತಾ ಇಲ್ವಾ? ಎಲ್ಲರೂ ದ್ವೇಷಿಸ್ತಾ ಇದ್ದಾರಾ? ಎಲ್ಲರೂ ಅಪಾರ್ಥ ಮಾಡ್ಕೊಳ್ತಾ ಇದ್ದಾರಾ? ಕಳವಳ ಪಡಬೇಡಮ್ಮ, ಕಳವಳ ಪಡಬೇಡ ಸಹೋದರ. ನೀನು ಎಲ್ಲಿ ಅವಮಾನ ಹೊಂದಿದೆಯೋ ಅದೇ ಸ್ಥಳದಲ್ಲಿ ನಿನ್ನ ತಲೆಯನ್ನ ಎತ್ತಿ ಗೌರವಿತವಾಗಿ ನಿನ್ನನ್ನ ವಿರೋಧಿಸಿದವರನ್ನ ಆಶೀರ್ವಾದ ಮಾಡುವಂತ ದಿನ ಬರುತ್ತೆ. ದೇವರ ಸನ್ನಿಧಾನದಲ್ಲಿ ನಂಬಿಕೆ, ವಿಶ್ವಾಸ ಇದು ಬಹಳ ಪ್ರಾಮುಖ್ಯವಾದದ್ದು. ದೇವರನ್ನ ಬಿಟ್ಟು ಕಷ್ಟದ ಸಮಯದಲ್ಲಿ ಬೇರೆ ಯಾವ ಸಂಗತಿಗಳನ್ನ ನಾವು ಎದುರು ನೋಡಬಾರದು, ಯಾವ ಜನರನ್ನ ಎದುರು ನೋಡಬಾರದು. ಈ ಶೋಧನೆಗಳಿದಾವಲ್ಲ, ಈ ಹೋರಾಟಗಳಿದಾವಲ್ಲ, ಮನುಷ್ಯರ ಮುಖಾಂತರವಾಗಿ ಬರುವಂತ ಈ ಕ್ರಿಯೆಗಳಿದಾವಲ್ಲ, ನಮ್ಮ ಜೀವಿತದಲ್ಲಿ ಇದು ಶೋಧನೆ. ಬಂಗಾರ ಒಂದೇ ಸರಿ ಬಂಗಾರ ಆಗಲ್ಲ. ಯಾವಾಗ ಬಂಗಾರದ ಅದಿರನ್ನ ತೆಗೆದುಕೊಂಡು ಬೆಂಕಿನಲ್ಲಿ ಹಾಕ್ತಾರೋ ಆ ಒಂದು ಸಂದರ್ಭದಲ್ಲಿ ಅದು ಬೆಂಕಿಗೆ ಹಾಕಿದ ನಂತರವೇ, ಅದು ಶೋಧಿಸಲ್ಪಟ್ಟ ನಂತರವೇ ಅದು ಶುದ್ಧ ಸುವರ್ಣವಾಗಿ ಮಾರ್ಪಡೋದು. ಇದೆಲ್ಲ ಶೋಧನೆಯ ಸಮಯ, ನಿಮಗೆ ಪರಿಶೋಧನೆಯ ಸಮಯ. ಯೇಸುವಿನ ನಾಮದಲ್ಲಿ ನಿನ್ನನ್ನು ಅಪಾರ್ಥ ಮಾಡಿಕೊಳ್ಳುವಂತ ಆ ವ್ಯಕ್ತಿಗಳು ಅರ್ಥ ಮಾಡಿಕೊಂಡು ಯೇಸುವಿನ ನಾಮದಲ್ಲಿ ನಿನ್ನ ನೆರಳಿನಲ್ಲಿ ಅವರು ಬರುವ ಹಾಗೆ ನಿನ್ನ ದೇವರು ಅವರನ್ನು ನಡೆಸುವಂತವನಾಗಿದ್ದಾನೆ. ಅನೇಕ ವೇಳೆಗಳಲ್ಲಿ ನನ್ನ ಸೇವಾಶ್ರಿತದಲ್ಲಿ ಇದೇ ನಡೀತು. ಕಳೆದ 2-3 ವರ್ಷಗಳಿಂದ ನನ್ನ ಮಗಳು ಪರಿಪೂರ್ಣವಾದಂಥ ಸೇವೆಗೆ ಬಂದ ನಂತರ, ಮೋನಿಕಾ ಸೇವೆಗೆ ನಿಂತ ನಂತರ ಅನೇಕ ತಡೆಗಳು ದೇವರು ತೆಗೆದುಹಾಕಿ ಇವತ್ತು ಸಮಾಧಾನವಾಗಿ ನಾವು ಸೇವೆ ಮಾಡುವಂತೆ ದೇವರು ನಮ್ಮನ್ನು ಬಲಪಡಿಸಿದ್ದಾನೆ. ಅನೇಕ ಸಂದರ್ಭಗಳಲ್ಲಿ ನಾನು ಸಹಾಯ ಮಾಡಿದಂಥವರು, ನಾನು ದೇವರ ಕಡೆಗೆ ನಡೆಸಿದಂಥವರು, ಅನೇಕರಿಗೆ ಸಪೋರ್ಟ್ ಮಾಡಿದಂಥ ಸೇವಕರುಗಳು, ನಾನು ಬೈಬಲ್ ಕಾಲೇಜಿಗೆ ಕಳಿಸಿದಂಥ ವ್ಯಕ್ತಿಗಳು ವೈಯಕ್ತಿಕವಾಗಿ ನನ್ನ ಎದುರಿನಲ್ಲಿ ನಿಂತುಕೊಂಡು ಅನೇಕ ವಿಧವಾದಂಥ ತಡೆಗಳನ್ನು ತಂದರು. ಸರಿಸುಮಾರು 20 ವರ್ಷಗಳ ಕಾಲ ಅಧಿಕವಾಗಿ ಆ ಹೋರಾಟ, ಆ ಶೋಧನೆಯಲ್ಲಿ ಇದೆ ಯೇಸುವಿನ ನಾಮದಲ್ಲಿ. ಆದರೆ ದೇವಾದಿ ದೇವನು ಇವತ್ತು ನನ್ನನ್ನು ಆ ಎಲ್ಲ ಪರಿಶೋಧನೆಯಿಂದ ದೂರ ಸರಿಸಿ ಉತ್ಸಾಹದಿಂದ, ಸಂತೋಷದಿಂದ, ಬಲದಿಂದ ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡುವಂತೆ ದೇವರು ನನಗೆ ಕೃಪೆ ತೋರಿದ್ದಾರೆ. ಎಷ್ಟೋ ಜನ ಮಕ್ಕಳನ್ನ ಕಳ್ಕೊಂಡ್ರು, ನನ್ನ ವಿರೋಧವಾಗಿ ನಿಂತುಕೊಂಡವರು. ಎಷ್ಟೋ ಜನ ಊರು ಬಿಟ್ಟು ಹೋದ್ರು. ಎಷ್ಟೋ ಜನ ವಿರೋಧಗಳ ಮಧ್ಯದಲ್ಲಿ ನಲುಗುತ್ತಾ ಇದ್ದಾರೆ, ಎಷ್ಟೋ ಕಷ್ಟಗಳಲ್ಲಿದ್ದಾರೆ. ಅವ್ರಿಗಾಗಿ ನಾನು ಇವತ್ತು ಸದಾ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದೇವರೇ ಅವರನ್ನ ಬಲಪಡಿಸು ಎಂಬುದಾಗಿ. ನಾವು ನಿಮ್ಮ ಮಾತು ಕೇಳಬೇಕಾ? ನೀವು ಒಳ್ಳೆಯವರ, ನೀವು ಶ್ರೇಷ್ಠವಾದವರ ಎಂಬುದಾಗಿ ಹೇಳಿದಂಥವರು ಇವತ್ತು ಸಾವು ಬದುಕಿನ ಮಧ್ಯದಲ್ಲಿ ಹೋರಾಡಿದ್ದಾರೆ. ಅವ್ರಿಗೋಸ್ಕರವಾಗಿ ಮನೆಗೆ ಹೋಗಿ ನಾನು ಪ್ರಾರ್ಥನೆ ಮಾಡಿ ಅವರನ್ನು ಬದುಕಿಸಿಕೊಂಡಂಥ ದಿನಗಳು ಈಗಲೂ ಸದಾ ಇದ್ದಾವೆ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಸ್ವಂತ ತಮ್ಮನ ಮೇಲೆ ಅಪಾರ್ಥ ಪಟ್ಟರು ಆರೋನ್ ಮತ್ತು ಮಿರ್ಯಾಮಳು. ಯಾವಾಗ ಅಪಾರ್ಥ ಪಡ್ತಾ ಇದ್ದಾರೆ ಗೊತ್ತಾ? ದೇವರು ಬಲವಾಗಿ ಮೋಸೆಯನ್ನು ಉಪಯೋಗ ಮಾಡ್ತಾ ಇದ್ದಾರೆ. ದೇವರು ಅಭಿಷೇಕದಿಂದ ತುಂಬಿದ್ದಾರೆ, ಅದ್ಭುತಗಳು ಜರುಗುತ್ತಾ ಇದ್ದಾವೆ. ಅಂತ ಒಂದು ಸಂದರ್ಭದಲ್ಲಿ ಸದಾ
ಮೋಸೆ ಒಬ್ಬನೇನಾ ನಮ್ಮ ಪ್ರಾರ್ಥನೆಯನ್ನ ದೇವರು ಕೇಳೋದಿಲ್ವಾ? ಬನ್ರಿ ಎಂಬುದಾಗಿ ಮೀರ್ಯಾಳು ಇಸ್ರೇಲ್ ಜನಸಮೂಹಕ್ಕೆ ಹೇಳ್ತಾ ಇದ್ದಾಳೆ. ಆರೋನನ್ನು ಕೂಗಿ ಕರೀತಾ ಇದ್ದಾನೆ. ಎಂಥ ಸಂದರ್ಭ ಗೊತ್ತಾ ಪ್ರೀತಿಯುಳ್ಳ ದೇವಚಂದ್ರೆ? ಅದು 40 ಲಕ್ಷ ಜನರನ್ನ ಮೋಸೆ ನಡೆಸ್ತಾ ಇದ್ದಾನೆ. ಆ ಮಾರ್ಗದ ಮಧ್ಯದಲ್ಲಿ ಅನೇಕ ವಿಷಯಗಳಲ್ಲಿ ಮೋಸೆಯನ್ನ ಗುಣಗುಡ್ತಾ ಇದ್ದಾರೆ, ಮೋಸೆ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ ಅಲ್ಲಿರುವಂತ ಎಲ್ಲ ಇಸ್ರೇಲರು. ಅಂತ ಒಂದು ಸಂದರ್ಭದಲ್ಲಿ ಅಣ್ಣ ಅಕ್ಕ ತಮ್ಮನಿಗೆ ಸಪೋರ್ಟ್ ಕೊಡಬೇಕಾಗಿತ್ತು. ಅಂತ ಒಂದು ಭೀಕರವಾದಂತಹ ಪರಿಸ್ಥಿತಿನಲ್ಲಿ ತನ್ನ ತಮ್ಮನ ವಿಷಯದಲ್ಲಿ ಅವರು ಗುಣಗುಟ್ಟುತ್ತಾ ಇದ್ದಾರೆ. ಇವತ್ತು ನಾನು ನಿಮಗೆ ಹೇಳ್ತೇನೆ, ನಿಮ್ಮ ವಿಷಯದಲ್ಲಿ, ನಿಮ್ಮ ಆತ್ಮಿಕತೆ ವಿಷಯದಲ್ಲಿ, ನಿಮ್ಮ ಭಕ್ತಿಯ ವಿಷಯದಲ್ಲಿ, ನಿಮ್ಮ ಸೇವೆ ವಿಷಯದಲ್ಲಿ, ಅಥವಾ ನಿಮ್ಮ ವೈಯಕ್ತಿಕವಾದಂತ ನೀವು ನಂಬಿಕೆಯ ವಿಷಯದಲ್ಲಿ, ನೀವು ಒಂದೇ ಒಂದು ಕುಟುಂಬಗಳು ವೈಯಕ್ತಿಕವಾಗಿ ನೀವು ನಂಬಿರುವುದಾದರೆ, ನಿಮ್ಮ ವಿಷಯದಲ್ಲಿ ಯಾರಾದರೂ ಮಾಡ್ತಿರುವುದಾದರೆ, ಒಂದು ವೇಳೆ ಆ ರೀತಿಯಾದಂಥ ಮಾತುಗಳನ್ನು ನೀವು ಕೇಳ್ತಿರುವುದಾದರೆ, ಒಂದು ವೇಳೆ ನೀವು ಸುಮ್ಮನಿರ್ಬೋದು, ದೇವರು ಸುಮ್ಮನಿರಲ್ಲ. ಒಂದು ವೇಳೆ ನೀವು ಸುಮ್ಮನಿರ್ಬೋದು, ದೇವರು ಮಾತ್ರ ಸುಮ್ಮನಿರಲ್ಲ. ತಕ್ಷಣವೇ ಆ ಮಾತನ್ನ ಹೇಳಿದ ತಕ್ಷಣವೇ ಮಿರ್ಯಾಮಳಿಗೆ ಕುಷ್ಠರೋಗ ಬಂದ್ಬಿಡುತ್ತೆ. 7 ದಿನಗಳ ಕಾಲ ಕುಷ್ಠರೋಗದಿಂದ ಹೊರಗಡೆ ಮುಖ ತೋರಿಸಿದ ರೀತಿಯಲ್ಲಿ ಒಳಗಡೆ ಕುತ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ದೇವರ ಸನ್ನಿಧಾನದಲ್ಲಿ ಮತ್ತೆ ಮೋಸೆ ಪ್ರಾರ್ಥನೆ ಮಾಡ್ತಾನೆ, ದೇವ ನನ್ನ ಅಕ್ಕ, ನನ್ನ ರಕ್ತವನ್ನು ಹಂಚಿಕೊಂಡು ಬಂದಂತ ಅಕ್ಕ, ದಯಮಾಡಿ ಕ್ಷಮಿಸಿಬಿಡಪ್ಪ. ತಿಳಿಯದ ಹಾಗೆ ಏನೋ ಮಾತನಾಡಿದ್ದಾಳೆ, ತಿಳಿದ ಹಾಗೆ ನನ್ನ ಅಣ್ಣನು ಮಾತನಾಡ್ಬಿಟ್ಟಿದ್ದಾನೆ, ಕ್ಷಮಿಸಪ್ಪ ಅಂತ ಗೋಗರಿತಾನೆ. ಆದ್ರೂ ಸಹ ದೇವರು ಆರೋನನ ವಿಷಯದಲ್ಲಿ ನಾನು ಏನು ಮಾತನಾಡಲ್ಲ, ಆದರೆ ನಿಮ್ಮ ಅಕ್ಕ ಈ ರೀತಿಯಾಗಿ ಮಾತನಾಡೋದ್ರಿಂದ ಅವಳಿಗೆ ಕುಷ್ಠರೋಗ ತಂದಿದ್ದೇನೆ ಎಂಬುದಾಗಿ ಹೇಳುವಾಗ ತುಂಬಾ ನೋವಾಗುತ್ತೆ ಮೋಸೆಗೆ. ದೇವರ ಪಾದವನ್ನ ಬಿಗಿದಪ್ಪಿ ಗೋಳಾಡಿ ಹೇಳ್ತಾನೆ, ನಮ್ಮ ಅಕ್ಕನ ನನಗೆ ಕ್ಷಮಿಸು, ದೇವರೇ ಕರ್ತನೆ ಸಹಾಯ ಮಾಡಪ್ಪ ಎಂಬುದಾಗಿ. ಅದಾದ ನಂತರ ದೇವರು ಮತ್ತೆ ತಿರುಗಿ ಅವಳ ಕುಷ್ಠರೋಗವನ್ನ ವಾಸಿ ಮಾಡ್ತಾರೆ. ಆಗ ಗೊತ್ತಾಗುತ್ತೆ, ನನ್ನ ತಮ್ಮ ಎಷ್ಟು ದೇವರೊಟ್ಟಿಗಿದ್ದಾನೆ, ಎಷ್ಟು ಸಾತ್ವಿಕತನು ಇದ್ದಾನೆ, ಎಷ್ಟು ಭಕ್ತಿಯಿಂದ ಇದ್ದಾನೆ. ಮನುಷ್ಯರು ಯಾವಾಗಲೂ ಹೊರನೋಟವನ್ನೇ ನೋಡ್ತಾರೆ ಪ್ರೀತಿಯುಳ್ಳ ದೇವಶನ್ರೆ, ಆದರೆ ನಮ್ಮ ಒಳಗಡೆ ಇರುವಾತನು ಈ ಲೋಕದಲ್ಲಿ ಇರುವಾತನಿಗಿಂತಲೂ ದೊಡ್ಡವನಾಗಿದ್ದಾನೆ. ತನ್ನ ತಮ್ಮನ ವಿಷಯದಲ್ಲಿ ಅಪಾರ್ಥ ಮಾಡಿಕೊಂಡಂತ ಅವರ ಕಣ್ಣುಗಳನ್ನ ದೇವರು ತೆರೆ ಮಾಡಿದನು. ಮೋಸೆಗೆ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ದೇವರು ಇಲ್ಲಿ ಬಲಪಡಿಸಿದ್ದನ್ನು ನಾವು ನೋಡುತ್ತೇವೆ. ನಮ್ಮ ಕೈನಲ್ಲಿ ದೇವರ ವಾಕ್ಯ ಇದೆ, ನಮ್ಮ ಪೂರ್ವಿಕರ ಜೀವಂತ ಸಾಕ್ಷಿಗಳಿದ್ದಾವೆ. ಇವತ್ತು ನಿನ್ನ ಬದುಕಿನಲ್ಲಿ ಯಾರ್ಯಾರು ನಿನ್ನ ವಿಷಯದಲ್ಲಿ ಅಪಾರ್ಥ ಮಾಡಿಕೊಂಡಿದ್ದಾರೋ, ನಿನ್ನ ಎಲ್ಲೂ ಬೇರೆ ಚರಿತ್ರೆಗಳನ್ನು ಓದಬೇಕಾಗಿಲ್ಲ ತಾಯಿ, ಸಹೋದರ. ನಿನ್ನ ಕೈನಲ್ಲಿ ಬೈಬಲ್ ಇದೆ, ಅದನ್ನ ಪುಟಗಳನ್ನು ತೆಗೆದು ದೇವರ ವಾಕ್ಯವನ್ನು ನೀನು ಓದುವಂತಹ ಸಂದರ್ಭದಲ್ಲಿ ನಿನ್ನ ಆತ್ಮಿಕತೆ ಸ್ಥಿತಿ ಉನ್ನತ ಸ್ಥಿತಿಗೆ ದೇವರು ತರುವಂತವನಾಗಿದ್ದಾನೆ. ನೀನು ಅನ್ಕೊಂಡಿರ್ಬೋದು, ನನಗಿಂತ ಪರಿಸ್ಥಿತಿ ಬಂದಿದೆ, ನನಗಿಂತ ಕಷ್ಟ ಬಂದಿದೆ, ನನ್ನನ್ನೇ ಜನರು ಅಪಾರ್ಥ ಮಾಡ್ಕೊಳ್ತಾರೆ, ನನಗೆ ಇಷ್ಟು ನೋವು ಬಂದಿದೆ ಅಂತ. ಇಲ್ಲ, ಇತಿಹಾಸದ ಪುಟಗಳಲ್ಲಿ ಚರಿತ್ರೆ ಬರೆದಂತ ಪ್ರತಿಯೊಬ್ಬರ ನಮ್ಮ ಪೂರ್ವಿಕರಾಗಿರುವಂತ ನಾಯಕರ ವಿಷಯಗಳಲ್ಲಿ ನೋಡುವಂತ ಸಂದರ್ಭದಲ್ಲಿ ಯಾರು ಸಂತೋಷವಾಗಿ ಆ ಆಶೀರ್ವಾದವನ್ನು ಪಡೆದುಕೊಳ್ಳಲಿಲ್ಲ. ಕ್ರೈಸ್ತಿಯ ಜೀವಿತ ಹೂವಿನ ಹಾಸಿಗೆ ಅಲ್ಲ, ಕ್ರೈಸ್ತಿಯ ಜೀವಿತ ಮುಳ್ಳಿನ ಹಾಸಿಗೆ. ಪ್ರತಿ ದಿನವೂ ಸದಾ ನೋವುಗಳು ಬರ್ತದೆ, ಆದರೆ ನೋವುಗಳಲ್ಲೇ ದೇವರು ನಮ್ಮನ್ನ ಆ ಕಣ್ಣಿನಲ್ಲೇ ಇಡೋದಿಲ್ಲ. ಆದರೆ ಯೇಸುವಿನ ನಾಮದಲ್ಲಿ ಅಂಥ ಕಷ್ಟದ ಆ ಮುಳ್ಳಿನ ಅನುಭವದಲ್ಲಿ ನಾವು ಹಾದು ಹೋಗುವಂತ ಸಂದರ್ಭದಲ್ಲಿ ದೇವರನ್ನ ಬಿಟ್ಟು ನಾವು ಬೇರೆ ಯಾರನ್ನ ನೋಡಬಾರದು. ಯಾರು ನಮಗೆ ಸಹಾಯಕರಲ್ಲ, ಯಾರು ನಮಗೆ ಬಿಡುಗಡೆ ಕೊಡಲ್ಲ, ಯಾರು ನಮ್ಮ ಚಿತ್ತದಲ್ಲಿ ನಮಗಾಗಿ ಚಿಂತೆ ಮಾಡಲ್ಲ, ನಮ್ಮನ್ನ ಬಲಪಡಿಸಲ್ಲ, ನಮ್ಮನ್ನ ಆಧರಿಸಲ್ಲ. ದಾನಿಯೇಲನ ಚಿತ್ತದಲ್ಲಿ ಬಂದಂತ ಹೋರಾಟಗಳು ನಿಮಗೆ ಗೊತ್ತೇ ಇದೆ ಅಲ್ವಾ?
ಅಲ್ಲಿ ಸಂಸ್ಥಾನದಲ್ಲಿರುವಂತಹ ಜನರು ಆತನಿಗೆ ಅಪಾರ್ಥ ಮಾಡಿಕೊಂಡ್ರು. ಅಪಾರ್ಥ ಮಾಡಿಕೊಂಡಂತ ವ್ಯಕ್ತಿಗಳು ಬೆಂಕಿಗೆ ಹಾಕಲ್ಪಡ್ತಾರೆ. ಬೆಂಕಿಗೆ ಹಾಕಲ್ಪಡ್ತಾರೆ. ನೋಡಿ, ದೇವನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ದಾನಿಯೇಲನ ಅಪಾರ್ಥ ಮಾಡಿಕೊಂಡವರು ಸಿಂಹದ ಬಾಯಿನಲ್ಲಿ ಹೋಗಿ ಸಿಕ್ಕಾಕೊಳ್ತಾರೆ. ಇವತ್ತು ದೇವರ ಸಮ್ಮುಖದಲ್ಲಿ ಯಾರ್ಯಾರೋ ಏನೇನೋ ಕ್ರಿಯೆಗಳ ಮೂಲಕವಾಗಿ ನಿನ್ನನ್ನು ಅಪಾರ್ಥ ಮಾಡಿಕೊಂಡು ನಮ್ಮನ್ನ ಕೀಳಾಗಿ ನೋಡ್ತಾ ಇರುವುದಾದ್ರೆ, ನನಗೆ ಒಂದು ಹೇಳ್ತಾರೆ, ದೇವನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿಯನ್ನೇ ಬಿಡದೇ ಇರುವಂತ ಈ ಜನರು, ದೇವರನ್ನೇ ಬಿಡದೇ ಇರುವಂತ, ದೇವರಿಗೆ ವಿಷಯದಲ್ಲಿ ಅಪಾರ್ಥ ಮಾಡಿಕೊಂಡಂತ ಈ ಜನರು ಇವತ್ತು ನಿನ್ನನ್ನು ಬಿಟ್ಬಿಡ್ತಾರ? ಅವ್ರು ಬಿಡಲಾರದೆ ಇರುವಂಥದ್ದು ಒಳ್ಳೇದಾಗಿದೆ. ಯಾಕೆ ಗೊತ್ತಾ? ಒಂದು ಸಂಗತಿ ಹೇಳ್ತಾನೆ ಸತ್ಯ ನಿಮಗೆ, ಯೇಸುವಿನ ನಾಮದಲ್ಲಿ ಗಮನಿಸಿ. ಒಂದು ವೇಳೆ ಯಾರು ಈ ರೀತಿಯಾದಂತಹ ಶೋಧನೆಗಳಲ್ಲಿ ಹೋಗ್ತಾ ಇದ್ದೀರೋ, ನಿಮ್ಮ ನಿರೀಕ್ಷೆ ನಂಬಿಕೆನ ಹೆಚ್ಚು ಮಾಡಿಕೊಳ್ಳ್ರಿ. ಇಲ್ಲ ಅತಿ ಶೀಘ್ರದಲ್ಲಿ ಯೋಸೇಫನನ್ನ, ಮೋಸೆಯನ್ನ, ದಾನಿಯೇಲನನ್ನ, ದಾವಿದನನ್ನ ಆಶೀರ್ವಾದ ಮಾಡಿದ ನನ್ನ ದೇವರು ಖಂಡಿತವಾಗಿಯೂ ನನ್ನ ಮಕ್ಕಳನ್ನ, ನನ್ನ ಕುಟುಂಬವನ್ನ, ನನ್ನ ಸೇವೆಯನ್ನ, ನನ್ನ ಆತ್ಮಿಕತೆ ಬದುಕನ್ನ, ನನ್ನ ಬಿಸಿನೆಸ್ ಅನ್ನ, ನನಗೆ ಕೊಡಲ್ಪಡಂತ ದೈವಿಕವಾದಂತಹ ಎಲ್ಲಾ ಕಾರ್ಯಗಳಲ್ಲಿ ದೇವರು ಜಯವನ್ನ ಕೊಟ್ಟು, ನಾನು ನಿರೀಕ್ಷಿಸುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಉನ್ನತವಾದದನ್ನೇ ದೇವರು ನನಗೆ ಕೊಟ್ಟು ನನ್ನನ್ನು ಆಶೀರ್ವಾದ ಮಾಡುವಂತವನಾಗಿದ್ದಾನೆ. ಆ ದಿನಗಳು ಬಹಳ ದೂರ ಇಲ್ಲ, ಅತಿ ಶೀಘ್ರದಲ್ಲೇ ಇರುವಂತದ್ದಾಗಿದೆ ಎಂಬುದಾಗಿ ಇವತ್ತು ಯಾರು ನಂಬುತ್ತೀರೋ ಯೇಸುವಿನ ನಾಮದಲ್ಲಿ, ನಿಮ್ಮ ವಿಷಯದಲ್ಲಿ ಅಪಾರ್ಥ ಮಾಡಿಕೊಂಡವರು, ನಿನ್ನನ್ನು ವಿರೋಧಿಸಿದಂಥವರು ಅತಿ ಶೀಘ್ರದಲ್ಲಿ ಬಂದು ನಿಮ್ಮ ಬಳಿನಲ್ಲಿ ಕ್ಷಮಾಪಣೆ ಕೇಳುವಂತ ದಿನ ಬರ್ತದೆ. ನಿಮ್ಮ ಬಳಿನಲ್ಲಿ ಬಂದು ನಿಮ್ಮ ಸಹಾಯವನ್ನು ಕೇಳುವಂತ ದಿನ ಬರ್ತದೆ. ನನಗಾಗಿ ಪ್ರಾರ್ಥನೆ ಮಾಡು ಎನ್ನುವಂತ ದಿನ ಬರ್ತದೆ. ನನಗೋಸ್ಕರವಾಗಿ ದೇವರ ಹತ್ರ ಬೇಡಿಕೊಳ್ಳ್ರಿ ಎನ್ನುವಂತ ದಿನ ಬರ್ತದೆ. ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದ್ರೆ ನಾನಾದ್ರೂ ನಂಬುತ್ತೇನೆ. ಯಾಕಂದ್ರೆ ವೈಯಕ್ತಿಕವಾದ ನನ್ನ ಆತ್ಮಿಕತೆ ಬದುಕಿನಲ್ಲಿ ನಾನು ಇದನ್ನ ಕಣ್ಣಾರೆ ಕಾಣುತ್ತಾ ಇದ್ದೇನೆ. ಪ್ರಿಯ ಸಹೋದರನೇ, ಸಹೋದರಿ, ಯೇಸುವಿನ ನಾಮದಲ್ಲಿ ಎಂಥ ಗಲಿಬಿಲಿ ಬಂದ್ರು, ಎಂಥ ಹೋರಾಟ ಬಂದ್ರು, ಎಂಥ ಸಮಸ್ಯೆ ಬಂದ್ರು, ನೀನು ಮಾತ್ರ ಗಲಿಬಿಲಿಗೆ ಒಳಗಾಗಬೇಡ. ದೇವರು ನಿನ್ನನ್ನು ಬಲಪಡಿಸುತ್ತಾನೆ. ದೇವರು ಒಂದಲ್ಲ ಒಂದು ದಿನ ನಿನ್ನ ವಿರೋಧವಾಗಿ ನಿಂತವರನ್ನ ಕ್ಷಮಾಪಣೆ ಕೇಳುವ ಹಾಗೆ ಮಾಡ್ತಾನೆ. ಅಪಾರ್ಥ ಮಾಡಿಕೊಳ್ಳುವಂಥವರನ್ನ ಅರ್ಥ ಮಾಡಿಕೊಳ್ಳುವ ಹಾಗೆ ನಿನ್ನ ಕುಟುಂಬವನ್ನು ನಡೆಸಲಿಕ್ಕಿದ್ದಾನೆ. ನಂಬುವವರು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳುವಂಥವ್ರು ಹಾಕೋಣ. ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧನಾಗಿರುವಂಥ ನನ್ನ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳ ವಿಷಯದಲ್ಲಿ ದೇವರೇ ಕರ್ತನೆ, ಇವತ್ತು ಅವರನ್ನು ಬಲಪಡಿಸಿದಿ, ದೃಢಪಡಿಸಿದೆ ರಾಜ. ಇರುವಂಥ ಎಲ್ಲ ವಿಧವಾದಂಥ ತಡೆಗಳಿಂದ ದೇವರೇ ಕರ್ತನೆ ಇವತ್ತು ದೂರ ಪಡಿಸಿದೆ ಎಂಬುದಾಗಿ ನಾನು ನೆನೆಸುತ್ತೇನೆ. ಎಷ್ಟೋ ಜನರು, ಸ್ವಂತದವರೇ, ಅಣ್ಣ ತಮ್ಮಂದರೇ, ತಂದೆ ತಾಯಿಗಳೇ, ಬಂಧುಗಳೇ, ಸಭೆಯವರೇ, ಸೇವಕರ ವಿರುದ್ಧವಾಗಿ, ಸಭೆಯ ವಿರುದ್ಧವಾಗಿ ದೇವಾ ಕರ್ತನೆ ಅನೇಕ ಅಪಾರ್ಥಗಳನ್ನ ಮಾಡಿಕೊಂಡು ಇವತ್ತು ದೇವರ ಕರ್ತನ ಸನ್ನಿಧಾನದಿಂದ ದೂರ ಉಳಿದು ಅವರ ಭಕ್ತಿಯನ್ನು ಕಳ್ಕೊಂಡಿರುವುದಾದರೆ ಅಂಥವರ ಮೇಲೆ ನಿನ್ನ ದಯಾದೃಷ್ಟಿ ಈಗಲೇ ಎರಗಿ ಬರಬೇಕೆಂಬುದಾಗಿ ನಾವು ಮಾಡುತ್ತಿರುವುದು ತಪ್ಪು, ಇದು ಮಾತಾಡೋದು ಸರಿಯಿಲ್ಲ. ಯೇಸುವಿನ ನಾಮದಲ್ಲಿ ಅವರ ಹತ್ರ ಕ್ಷಮೆ ಕೇಳಬೇಕೆಂಬುದಾಗಿ ಒಳ್ಳೆ ಮನಸ್ಸನ್ನು ಕೊಡು. ಯಾರ್ಯಾರು ಈ ರೀತಿಯಾದ ಹೋರಾಟದಲ್ಲಿದ್ದಾರೋ, ಯೋಸೇಫನಿಗೆ, ಮೋಸೆಗೆ, ದಾವಿದನಿಗೆ, ದಾನಿಯೇಲನಿಗೆ ಕೊಟ್ಟಂತ ಅನುಗ್ರಹಗಳು ದೇವರ ದೇಶದ ಮೇಲುಗಳು ಈ ಮಕ್ಕಳು ಅನುಭವಿಸಿ ಅನೇಕರಿಗೆ ಆಶೀರ್ವದಿಸಲಿಕ್ಕಾಗುವ ಹಾಗೆ, ಅನೇಕರಿಗೆ ಪ್ರಾರ್ಥಿಸಲಿಕ್ಕಾಗುವ ಹಾಗೆ ದೇವರೇ ನೀನು ಕೃಪೆ ತೋರಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಯೇಸುವಿನ ನಾಮದಲ್ಲಿ ಈ ದಿನದ ಎಲ್ಲ ಪ್ರಯಾಣಗಳಲ್ಲಿ ನಿನ್ನ ಮಕ್ಕಳ ಜೊತೆಗಾರನಾಗಿರಪ್ಪ. ದೇವಾದಿ ದೇವನೇ ಕರ್ತನೆ, ಮತ್ತೆ ನಾಳೆ ದಿನದಲ್ಲಿ ನಡೆಯುವಂಥ ಪರಿಶುದ್ಧವಾದಂಥ ಆರಾಧನೆಯಲ್ಲಿ ನಾವೆಲ್ಲರೂ ಸದಾ ಕುಟುಂಬವಾಗಿ ಸೇರಿ ನಿಮ್ಮ ನಾಮವನ್ನು ಘನಪಡಿಸಲಿಕ್ಕಾಗುವಂಥ ನೀನು ಕೃಪೆ ಮಾಡು. ಪ್ರತ್ಯೇಕವಾಗಿ ದೇವರ ಸನ್ನಿಧಾನದಲ್ಲಿ ದೇವಾಕರ್ತನೆ ಆಲ್ನೈಟ್ನಲ್ಲಿ ನಡೆಯುವಂಥ ಪ್ರೇಯರ್ಗಳಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಪ್ರಾರ್ಥನೆಯಲ್ಲಿ ಬರುವಂಥ ಮಕ್ಕಳನ್ನು ಈಗಾಗಲೇ ನೀನು ಸಿದ್ಧಪಡಿಸು. ವಿಶೇಷವಾದಂಥ ನಿನ್ನ ಕೃಪಾಹಸ್ತ ಕಾಣಿಕೆಯನ್ನು ಸಲ್ಲಿಸಿದಂಥ ಪೂಜಾ ಅವರಿಗಾಗಿಯೂ, ವಿನೋದ್ ಬ್ರದರ್ ಅವರಿಗಾಗಿಯೂ, ದೇವ ನಿನ್ನ ಸನ್ನಿಧಾನದಲ್ಲಿ ವೆಂಕಟೇಶ್ ಬ್ರದರ್ ಅವರಿಗಾಗಿಯೂ,
ದೇವಾಕರ್ತನೆ ಶೇತು ಸಿಸ್ಟರ್ಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಈ ಕುಟುಂಬಗಳನ್ನು ಆಶೀರ್ವಾದ ಮಾಡು. ನಿನ್ನ ಉನ್ನತವಾದ ಬಲದಿಂದ ಇವರ ಕೊರತೆಗಳನ್ನು ನೀಗಿಸು. ನಿನ್ನ ಪರಿಶುದ್ಧಾತ್ಮನ ಮೂಲಕವಾಗಿ ನೀನು ತಾನೇ ಇವರ ಜೀವಿತದಲ್ಲಿ ಪರಲೋಕದ ದ್ವಾರಗಳನ್ನು ತೆರೆದು ಇವರ ಕೊರತೆಗಳನ್ನು ನೀಗಿಸಿ ಸಹಾಯ ಮಾಡಿ ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ.